ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಕ್ಲಾಸ್ ನೋಡ್ರಿ, ರೀಸನಿಂಗ್ ಒಳಗಡೆ ನೆಕ್ಸ್ಟ್ ಬರೋದೇ ಒಂದು ಫಿಗರ್ ಕೌಂಟಿಂಗ್. ನೆಕ್ಸ್ಟ್ ಫಿಗರ್ ಕೌಂಟಿಂಗ್. ಫಿಗರ್ ಕೌಂಟಿಂಗ್. ಸೊ ನೋಡ್ರಿ, ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ಫಿಗರ್ ಕೌಂಟಿಂಗ್ ಒಳಗಡೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ 3 ಟೈಪ್ ಬರ್ತಾವ. ಒಂದೇನ್ರಿ, ಫಸ್ಟಿಗೆ ತ್ರಿಭುಜಗಳ ಸಂಖ್ಯೆ. ತ್ರಿಭುಜಗಳು ಅಂದ್ರೆ ಟ್ರಯಾಂಗಲ್ಸ್. ನೆಕ್ಸ್ಟ್ ಎರಡನೇದೇನು ಬರ್ತದ, ರೆಕ್ಟ್ಯಾಂಗಲ್ ಅಥವಾ ಆಯತಗಳು. ಆಯತ, ಸೊ ರೆಕ್ಟ್ಯಾಂಗಲ್. ನೆಕ್ಸ್ಟ್ ಮೂರನೇದೇನು, ಚೌಕಗಳು ಅಂದ್ರ ಸ್ಕ್ವಯರ್ಸ್. ಸೊ ಕೌಂಟಿಂಗ್ ಫಿಗರ್ಸ್ ಅಲ್ಲಿ ನೋಡ್ರಿ 3 ಟೈಪ್ ಬರ್ತಾವು. ಫಸ್ಟ್ ಆಫ್ ಆಲ್ ಏನು, ತ್ರಿಭುಜಗಳ ಬಗ್ಗೆ, ಆಮೇಲೆ ಆಯತಗಳ ಬಗ್ಗೆ, ನೆಕ್ಸ್ಟ್ ಚೌಕಗಳ ಬಗ್ಗೆ. ಕ್ಲಿಯರ್? ಸೊ ಏನ್ ಕೇಳ್ತಾನ ಕ್ವಶನ್, ಫಿಗರ್ ಕೌಂಟಿಂಗ್. ಒಂದ್ ಡಯಾಗ್ರಾಮ್ ಕೊಡ್ತಾನ, ಒಂದ್ ಚಿತ್ರ ಕೊಡ್ತಾನ, ಅದ್ರೊಳಗಡೆ ಏನ್ ಕೇಳ್ತಾನ, ಎಷ್ಟು ತ್ರಿಭುಜಗಳದಾವು, ಎಷ್ಟು ಆಯತಗಳದಾವು, ಎಷ್ಟು ಚೌಕಗಳದಾವು. ಕ್ಲಿಯರ್ ಆಯ್ತಾ? ಸೊ ಈ ಟೈಪ್ ಕ್ವಶನ್ಸ್ ಗಳು ಬರ್ತಾವ. ಸೊ ಒಂದೊಂದಾಗಿ ಡಿಸ್ಕಷನ್ ಮಾಡು. ಬರ್ಕೊಂಡಿರೋದು ಫಸ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಫಸ್ಟಿಗೆ ಅದ್ರ ಬಗ್ಗೆ, ತ್ರಿಭುಜಗಳ ಬಗ್ಗೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಏನ್ ಕೇಳ್ತಾನ ಕ್ವಶನ್. ಕ್ವಶನ್ ಯಾವ ತರ ಇರ್ತಂದ್ರ, ಈ ಕೆಳಗಿನ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಕ್ಲಿಯರ್? ಈ ಟೈಪ್ ಕ್ವಶನ್ ಇರ್ತದೆ. ಏನು, ಈ ಕೆಳಗಿನ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯುವ. ಡಯಾಗ್ರಾಮ್ ಹೆಂಗಿರುತ್ತಪ್ಪ, ನೋಡಿ, ಒಂದು ಕೊಟ್ಟಿರ್ತಾನೆ ಯಾವಾದ್ರೆ ಒಂದು. ಫಸ್ಟ್ ಇದನ್ನ ತಿಳ್ಕೊರಿ, ಇಷ್ಟು ಡಯಾಗ್ರಾಮ್ ಕೊಟ್ಟಿರ್ತಾನೆ, ಒಂದು ಕೊಟ್ಟಿರ್ತಾನೆ. ತಿಳಿಯತ್ತ? ತೆಳಗಿರ್ತದ ಆಪ್ಷನ್ ಎ, ಬಿ, ಸಿ, ಡಿ. 1 2 3 4. ಕ್ಲಿಯರ್ ಆಯ್ತಾ? ಫಸ್ಟ್ ಒಂದೇ ತಗೋರಿ. ಈ ತರ ಡಯಾಗ್ರಾಮ್ ಇರ್ತದೆ, ಕ್ವಶನ್ ಇರುತ್ತೆ. ಏನು, ಈ ಕೆಳಗಿನ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾ ನೋಡಿ, ಹೆಂಗ್ ಮಾಡ್ತೀರಿ? ಇದು ಎಷ್ಟು ಕಾಣ್ತಾವ ನಿಮಗ? 3. ಹೆಂಗ್ ನೋಡ್ರಿ, 1 2 ಓವರಾಲ್ ಒಂದೇನಾಗುತ್ತ, 3 ಆಗುತ್ತ. ಅಂದ್ರೆ ಆಪ್ಷನ್ ಏನಾಯ್ತು, 3. ಕ್ಲಿಯರ್ ಆಯ್ತು? ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಇದೇ ಕ್ವಶನ್ ನೋಡ್ರಿ, ಇದೇ ಕ್ವಶನ್ ನೋಡ್ರಿ, ಈಗ ಹೇಳ್ರಿ. ಎಷ್ಟಾಗತ್ತ? 6. ನೋಡ್ರಿ, ಬರೀ ಗಂಡ್ಲೆ ಚೆಕ್ ಮಾಡ್ರಿ. ಫಸ್ಟ್ ಆಫ್ ಆಲ್ ನೋಡ್ರಿ, 1 2 3 ಎಲ್ಲರಿಗಿಂತ ದೊಡ್ಡದೊಂದು 4, ಇವೆರಡು ಕೂಡ ಒಂದಾಗುತ್ತ 5, ಇವೆರಡು ಕೂಡ 1 6. ಸೊ ನೋಡ್ರಿ, ಇಷ್ಟೆಲ್ಲ ನೋಡ್ರಿ ಸಣ್ಣ ಪ್ರಾಬ್ಲಮ್ ಇದ್ದಕ್ಕೆ ಗೊತ್ತಾಗೋದು ನಮ್ಗೆ. ಇನ್ನು ಇದಕ್ಕಿಂತ ಜಾಸ್ತಿ ಬಂದು ಅಂದ್ರ, ಸೊ ಸಿಂಪಲ್ ಇದ್ಕೊಂಡು ಟ್ರಿಕ್ ಏನದಂದ್ರ, ಎಷ್ಟು ಟ್ರಯಾಂಗಲ್ ಅದ ನಂಬರ್ ಹಾಕಬೇಕು. ಏನು, ಸಿಂಪಲ್ 1 2 3. ಕ್ಲಿಯರ್ ಅಂತ? ಟ್ರಿಕ್ ಹೇಳತ್ತೀನಿ, ಎಣಸೋದ್ ಕುಂಡ್ರದಿಲ್ಲ ಬರೀ ಗಂಡಿಲ್ಲ. ಡೈರೆಕ್ಟ್ ಏನ್ ಮಾಡ್ಬೇಕು, 1 2 3 ನಂಬರ್ ಹಾಕ್ರಿ. ಅವ್ರ ಮಧ್ಯೆ ಏನ್ ಮಾಡುದು, ಡೈರೆಕ್ಟ್ ಆನ್ಸರ್ ಏನ್ ಬರುತ್ತೆ. ಕ್ಲಿಯರ್ ಅಂತ? ಟ್ರಿಕ್ ಸಿಂಪಲ್, ಬರೀ ಗಂಡ್ಲಿ ಎಣಸ್ಕೊತ್ ಕುಂಡ್ರಬಾರ್ದು. ಡೈರೆಕ್ಟ್ ಏನ್ ಮಾಡುದು, ಎಷ್ಟು ಟ್ರಯಾಂಗಲ್ ನಂಬರ್ ಹಾಕೋರಿ, ಅದ್ ನಡ್ಬರ್ಕ್ ಏನ್ ಪ್ಲಸ್ ಮಾಡಿ ಕೂಡ್ಸ್ಕೊಡ್ರಿ. ಕ್ಲಿಯರ್ ಅಂತ? ಬರ್ಕೋರಿ. ನೆಕ್ಸ್ಟ್ ಈಗ ಹೇಳ್ರಿ, ಎಷ್ಟಂತ ನೋಡ್ರಿ, ಬರಿಗಣ್ಲೆ ಎಣಸಕ್ ಸಾಧ್ಯದಪ್ಪ. ನೋಡಿ, ಫಸ್ಟ್ ಆಫ್ ಆಲ್ ನೋಡ್ರಿ, 1 2 3 4 5 ದೊಡ್ಡದೊಂದು 6 ಆಗುತ್ತೆ. ಆಮೇಲೆ 7 8 9 10 ಮತ್ತು 3 ಬರುತ್ತೆ. ಆಮೇಲೆ 4 ಬರುತ್ತೆ. ಅರ್ಥಲತ್ತಲ್ಲ ಕಾನ್ಸೆಪ್ಟ್, ಅರ್ಥಲತ್ತಲ್ಲ. ಬರೀ ಗಂಡಲೆ ಎಣಸಕ್ಕ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಸಿಂಪಲ್ ಟ್ರಿಕ್ ಏನ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ನಂಬರ್ ಹಾಕ್ರಿ. ಎಷ್ಟದ ಟ್ರಯಾಂಗಲ್, 1 2 3 4 5. ಅದ್ರ ನಡ್ಬರ್ಕ್ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. 1 + 2 + 3 + 4 + 5 ಅಂದ್ರೆ ಎಷ್ಟಾಗುತ್ತೆ, 5 4 9 9 3 12
14 ಒಂದು ಅಂದ್ರ ಎಷ್ಟು ಟ್ರಯಾಂಗಲ್ ಅಂತಾವ 15 ತ್ರಿಭುಜಗಳು ಕಾಣ್ತಾವ ಎಣಿಸಿದ್ರ. ಕ್ಲಿಯರ್ ಅಂತ ಡೈರೆಕ್ಟ್ ಎಕ್ಸಾಮ್ ನ ಕ್ವಶನ್ ಬರ್ತದ, ಈ ತರ ಡೈಗ್ರಾಮ್ ಕೊಡ್ತಾನ, ಆಪ್ಷನ್ ABCD ಇರ್ತದ. ಕ್ಲಿಯರ್? ಓಕೆ, ಬರ್ಕೋರಿ ಇದನ್ನ. ಹಾ ಹೇಳಿ. ಹಾ ನೋಡ್ರಿ, ಈಗ ನೋಡ್ರಿ ಎಷ್ಟು ಫಸ್ಟ್ ಏನ್ ಮಾಡ್ಬೇಕು, ಬರಿಗಣ್ಲಿ ಎಣ್ಸಕ್ ಪ್ರಾಬ್ಲಮ್ ಆಗುತ್ತ. ಸಿಂಪಲ್ ಟ್ರಿಕ್ ಏನು, ನಂಬರ್ ಹಾಕ್ರಿ. 1 2 3 4 5 6 ಏನ್ ಹೇಳಿ. ನೆಕ್ಸ್ಟ್ ಪ್ರತಿಯೊಂದು ಏನ್ ಮಾಡ್ಬಿಡ್ಬೇಕು, ಎಡಿಷನ್ ಮಾಡ್ಬೇಕು. 1 + 2 + 3 + 4 + 5 + 6 ಎಷ್ಟಾಗುತ್ತೆ ಹೇಳ್ರಿ. 6 5 11 11 4 15 15 3 18 2 21 ಅಂದ್ರ ಎಷ್ಟು ತ್ರಿಭುಜಗಳದಾವು, 21 ತ್ರಿಭುಜಗಳು ಅದಾವ. ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್ ಈಗ ನೆಕ್ಸ್ಟ್ ವೆರೈಟಿ. ಹ್ಮ್ 20. ಹಾ 20. ಹಾ ಲಕ್ಷ ಕೊಡು. ಫಸ್ಟ್ ನಾ ಏನ್ ಹೇಳಿದ್ದೆ, ನಂಬರ್ ಹಾಕೋರಿ. 1 2 3 4 ಇದ್ರಾಗ ಎಷ್ಟು ಸಿಕ್ಕೂರಿ, 10 ಟ್ರಯಾಂಗಲ್ ಸಿಕ್ಕುವ. ಹೌದಾ? ಸೊ ಇಮ್ಯಾಜಿನ್ ಮಾಡ್ರಿ, ಇದು ಇಲ್ಲ ತಿಳ್ಕೊರಿ, ಮ್ಯಾಲನ್ನು ಸಿಗ್ತಾವ ನಿಮ್ಗೆ. ಅರ್ಥ ಮಾಡ್ತಲ್ಲ ಯಾವ ತರ ಯೋಚನೆ ಮಾಡ್ಬೇಕು. ಇದು ಹೆಂಗಂದ್ರೆ ನೋಡ್ರಿ, ಮ್ಯಾಲೊಂದ್ ಗೆರಿ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ, ಇಲ್ಲಿನೂ ಹಿಡನ್ ಮಾಡ್ಕೋರಿ, ಇಲ್ಲಿನೂ ಟ್ರಯಾಂಗಲ್ ಸಿಗ್ತಾವ ನಿಮಗ. ಅಂದ್ರ ಏನ್ ಮಾಡ್ಬೇಕು, ಇಲ್ಲಿ 1 2 3 4 ಅಂದ್ರೆ ಇಲ್ಲಿ ಎಷ್ಟು ಸಿಕ್ಕು, 10 ಟ್ರಯಾಂಗಲ್. ಅಂದ್ರೆ ಟೋಟಲ್ ಎಷ್ಟು, ಅದು 20 ಟ್ರಯಾಂಗಲ್. ಇದರಿಂದ ಏನ್ ಅರ್ಥ ಆಗುತ್ತಂದ್ರ, ನಡ್ಬರ್ಕ್ ಗೆರಿ ಹೊಡೆದ ಅಂದ್ರೆ ಏನ್ ತಗೋಬೇಕು, ಮ್ಯಾಲೂ ಕನ್ಸಿಡರ್ ಮಾಡ್ಬೇಕು. ಅರ್ಥ ಆಗ್ತಲ್ಲ. ಈಗ ನೋಡ್ರಿ, ಓವರ್ ಆಲ್ ಒಂದು ಟ್ರಯಾಂಗಲ್, ಅದ್ರ ಜೊತೆಗೆ ಇದೊಂದು ಸಣ್ಣ ಟ್ರಯಾಂಗಲ್, ಎರಡೆರಡು ಸರಿ ಕೌಂಟ್ ಆಗುತ್ತೆ. ಯಾಕ, ನಡ್ಬರ್ಕ್ ಗೆರಿ ಬಂದದ ನೋಡ್ರಿ. ಬೇಕಾರ ನಡ್ಬರ್ಕಿನ ಗೆರಿನ ಹಿಡನ್ ಮಾಡಿ ಚೆಕ್ ಮಾಡ್ರಿ, ದೊಡ್ಡ ಟ್ರಯಾಂಗಲ್ ಸಿಗ್ತಾವ. ನೆಕ್ಸ್ಟ್ ನಮಗೇನು, ಇಲ್ಲಿ ಗೆರಿ ಈ ಕಡೆ ತೆಗೆದು ಹಿಡನ್ ಮಾಡ್ರಿ, ಸಣ್ಣ ಟ್ರಯಾಂಗಲ್ಗಳು ಸಿಗ್ತಾವ. ಅಂದ್ರ ಈ ಕಡೆ 10 ಈ ಕಡೆ 10 ಅಂದ್ರೆ ಎಷ್ಟಾಗುತ್ತೆ, ಟೋಟಲ್ 20 ಟ್ರಯಾಂಗಲ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಈಗ ಹಾ ನೋಡ್ರಿ, ನೀಟಾಗಿ ನೋಡ್ರಿ ಕಾನ್ಸೆಪ್ಟ್, ಜಸ್ಟ್ ಕಾನ್ಸೆಪ್ಟ್ ಫೋಕಸ್ ಮಾಡ್ರಿ. 30 ಲಕ್ಷ ಕೊಡ್ರಿ. 38 ಆಗತ್ತಾ, 28 ಹಾ 36 ಹಾ 36 ಆಗತ್ತ. ಸೊ ಲಕ್ಷ ಕೊಡ್ರಿ. ಹೆಂಗ್ ಸರ ಲಕ್ಷ ಕೊಡ್ರಿ, ಇದ್ರ ಬಾಳ ಕನ್ಫ್ಯೂಷನ್ ಆಗ್ತಾರ ಜನ. ನೋಡ್ರಿ, ಫಸ್ಟ್ ಆಫ್ ಆಲ್ ಏನ್ರಿ, ಇನ್ನೊಂದೇನು, ಬೇಸ್ ದಿನ ನಂಬರ್ ಹಾಕೋತೋರಿ, ಡೌಟೇ ಬರಲ್ಲ. ಮ್ಯಾಲಿಂದ ಯಾರು ನಂಬರ್ ಹಾಕೋತ್ ಹೋಗ್ಬೇಡ್ರಿ. ಅರ್ಥ ಮಾಡ್ಕೋರಿ, ನಾ ಏನ್ ಹೇಳತ್ತೀನಿ ಅರ್ಥ ಮಾಡ್ಕೋರಿ. ಬೇಸ್ ಲೈನ್ ದಿಂದ ನಂಬರ್ ಹಾಕೋತೋರಿ, ನಿಮ್ಗೆ ಆನ್ಸರ್ ಬರುತ್ತಾ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಬೇಸ್ ಲೈನ್ 1 2 3 4 ಎಷ್ಟು ಸಿಕ್ಕು, ಇದ್ರಾಗ 10 ಟ್ರಯಾಂಗಲ್. ಯಾಕ, ದೊಡ್ಡ ದೊಡ್ಡ ಟ್ರಯಾಂಗಲ್ ಸಿಗ್ತಾವ. ಕ್ಲಿಯರಾ? ನೆಕ್ಸ್ಟ್ ಇದು ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೋರಿ. ಅಂದ್ರ ಈ ಲೈನ್ ದಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಮತ್ತೆ ಇದು ಬೇಸ್ ಲೈನ್ ನಂಬರ್ ಹಾಕ್ರಿ, 1 2 3 4 ಅಂದ್ರೆ ಇದ್ರಾಗ ಎಷ್ಟು, 10 ಟ್ರಯಾಂಗಲ್. ನೆಕ್ಸ್ಟ್ ಇವೆರಡು ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೋರಿ. ಅಂದ್ರೆ ಇಲ್ಲೊಂದು ಅದ, ಇಲ್ಲಿಂದ ಸ್ಟಾರ್ಟ್ ಆಗ್ತಾವಿಲ್ಲ, ಅಂದ್ ಮತ್ತೆ ಇಲ್ಲಿ ನಂಬರ್ 1 2 3 4 ಇಲ್ಲಿ ಎಷ್ಟಾದ್ರು, ಮತ್ತೆ ಇಲ್ಲಿ 10 ಟ್ರಯಾಂಗಲ್ ಅದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಲ್ಲಿ ನಂಬರ್ ಹಾಕ್ತಿರಪ್ಪ, ಗೆರೆ ಎಲ್ಲಿಂದ ಸ್ಟಾರ್ಟ್ ಆಗ್ಯದ. ಸೊ ಎಕ್ಸ್ಟೆಂಡ್ ಎಲ್ಲಿ ಗೆರೆ ಆಗಿಲ್ಲ ಹಾಕ್ಬಾರ್ದು. ಯಾಕೆ, ಆಲ್ರೆಡಿ ಕೌಂಟ್ ಮಾಡ್ಕೊಂಡ್ರಿ 1 2 ಅಂದ್ರೆ ಯಾವ್ದು 1 2 ಇಲ್ಲಿ 2 ಸಿಗ್ತಾವ ನಿಮಗೆ. ಕ್ಲಿಯರ್ ಆಗತ್ತಲ್ಲ? ನಾ ಇಲ್ಲಿ ಯಾಕೆ ನಂಬರ್ ಹಾಕಿಲ್ಲ ಹೇಳ್ರಿ, ಆಲ್ರೆಡಿ ಇಲ್ಲಿ ಕೆಳಗಿನ ಟ್ರಯಾಂಗಲ್ ಕೌಂಟ್ ಆಗ್ಯದ.
ಎಲ್ಲಿ ಗೆರೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಅಷ್ಟೇ ನಂಬರ್ ಹಾಕ್ಬೇಕು. ಈಗ ನೋಡ್ರಿ 1 2 ಇದ್ರಾಗ ಎಷ್ಟು ಸಿಕ್ಕು ನಿಮ್ಗೆ? 3 ಟ್ರಯಾಂಗಲ್ ಸಿಕ್ಕು. ಕ್ಲಿಯರಾ? 3 ಟ್ರಯಾಂಗಲ್ ಸಿಕ್ಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ 1 2, ನಾ ಇಲ್ಲಿ 2 ಹಾಕಲ್ ನಂಬರ್, ಯಾಕೆ ಗೆರೆ ಎಕ್ಸ್ಟೆಂಡ್ ಆಗಿಲ್ಲ ಇಲ್ಲಿ ಅಂದ್ರೆ ಆಲ್ರೆಡಿ ಇಲ್ಲಿ ಕೌಂಟ್ ಆಗ್ಯದ 1 2 ಅಂದ್ರೆ ಇದ್ರಾಗ ಎಷ್ಟು ಸಿಕ್ಕುಪ್ಪ? 3 ಸಿಕ್ಕು. ಸೊ ಟೋಟಲ್ ಎಷ್ಟಾದ್ ನೋಡ್ರಿ 10 20 30 33, ಇದೊಂದು 3 ಅಂದ್ರೆ ಎಷ್ಟಾಗತ್ತೆ? 36 ಟ್ರಯಾಂಗಲ್ ಅಥವಾ ಡೈರೆಕ್ಟ್ ಆಗಿ ನೋಡಿಸಿದ್ರ. ಕ್ಲಿಯರ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಲೈನ್ಸ್ ನೋಡ್ರಿ ಎಲ್ಲಿ ಎಕ್ಸ್ಟೆಂಡ್ ಆಗ್ಯದ ಅಲ್ಲಿಂದ ನಂಬರ್ ಹಾಕ್ಬೇಕು, ಎಲ್ಲಿ ಎಕ್ಸ್ಟೆಂಡ್ ಆಗಿಲ್ಲ ಅಲ್ಲಿ ನಂಬರ್ ಹಾಕಂಗಿಲ್ಲ. ಯಾಕೆ ಹಾಕಂಗಿಲ್ಲ ಅಂದ್ರೆ ಇಲ್ಲಿ ಆಲ್ರೆಡಿ ಕೌಂಟ್ ಮಾಡಿರ್ತೀರಿ, ಅದಕ್ಕೆ ನಾ ಇಲ್ಲಿ ಹಾಕಿ ನೋಡ್ರಿ. ಇಲ್ಲಿ ಗೆರಿ ಏನ್ರಿ ಇನ್ ಕೇಸ್ ಇಲ್ಲಿ ಗೆರಿ ಇತ್ತಪ್ಪ ಅವಾಗ ಏನ್ ಮಾಡ್ಬೇಕು? 1 ಇಲ್ಲಿದಿಂದ ಚಾಲು ಮಾಡ್ಬೇಕು. 1 2 3 4. ಕ್ಲಿಯರ್ ಆಯ್ತಾ? ಓಕೆ. ನೆಕ್ಸ್ಟ್ ನೋಡ್ರಿ ಹೇಳ್ರಿ, ಈ ಕೆಳಗಿನ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡ್ರಿ ಗೆರೆ ಎಲ್ಲಿದಿ ಸ್ಟಾಪ್ ಆಗ್ಯದ, ಎಲ್ಲಿದಿಂದ ಎಕ್ಸ್ಟೆಂಡ್ ಆಗ್ಯದ. ಎಷ್ಟಪ್ಪ? 40. ಹಾ ನೋಡ್ರಿ, ಜಸ್ಟ್ ನಂಬರ್ ಸ್ಟಾರ್ಟ್ ಮಾಡಿ ಹಾಗಕ್ಕ 1 2 3 4 5 ಎಷ್ಟಾಗ್ತಾವ ಒಂದ್ ಲೈನ್ಯಾಗ? 15. ನಾ ಏನ್ ಹೇಳಿನಿ? ಬೇಸ್ ಲೈನ್ ನಿಂದ ಸ್ಟಾರ್ಟ್ ಮಾಡ್ರಿ. ಎಷ್ಟಾದ ಇದ್ರಾಗ? 15 ಟ್ರಯಾಂಗಲ್. ನೆಕ್ಸ್ಟ್ ಇಲ್ಲಿ ಹಾಕ್ಬೇಕು ನಂಬರ್ ಹಾಕಂಗಿಲ್ಲ, ಯಾಕ? ಲೈನ್ ಎಕ್ಸ್ಟೆಂಡ್ ಆಗಿಲ್ಲ ಅಂದ್ರೆ ಎಲ್ಲಿಂದ ಶುರು ಮಾಡ್ಬೇಕು? 1 2 3 4 ಅಂದ್ರೆ ಇಷ್ಟಿದ್ರಾಗ ಎಷ್ಟು ಸಿಕ್ಕು? 10 ಟ್ರಯಾಂಗಲ್. ಕ್ಲಿಯರಾ? ನೆಕ್ಸ್ಟ್ ಮತ್ ಮೇಲೆ ಇಲ್ಲಿ ನೋಡ್ರಿ 1 2 3 ಇಲ್ಲಿ ಮಾಡ್ಬೇಕು ಇಲ್ಲ, ಯಾಕೆ ಗೆರೆ ಎಕ್ಸ್ಟೆಂಡ್ ಆಗಿಲ್ಲ ಅಂದ್ರೆ ಎಷ್ಟಾಗುತ್ತೆ? ಈ ಕಡೆ 6 ಟ್ರಯಾಂಗಲ್ ಸಿಕ್ಕು. ನೆಕ್ಸ್ಟ್ ಮೇಲೆ ಅಂತೂ ಪೂರಾ ಅದಾವ 1 2 3 4 5 ಅಂದ್ರೆ ಎಷ್ಟಾದ್ರು 15 ಟ್ರಯಾಂಗಲ್. ಅಂದ್ರ ಇದೊಂದು 6 ಕೂಡಿಸಿದ್ರೆ ಎಷ್ಟಾಗುತ್ತೆ? 15 15 31 10 40. ಇದೊಂದು ಎಷ್ಟಾಗುತ್ತೆ? ಟೋಟಲ್ ಎಷ್ಟಾಗುತ್ತೆ? 46 ತ್ರಿಭುಜಗಳು ಸಿಗ್ತಾವು. ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್? ಓಕೆ. ನೆಕ್ಸ್ಟ್ ನೋಡ್ರಿ, ಬರ್ಕೊಳತ್ತಿರ್ಲಿ ಹಂಗೆ. ಹಾ ನೆಕ್ಸ್ಟ್ ನೋಡ್ರಿ, ಈ ಟೈಪ್ ಬರ್ತಾವ. ನೆಕ್ಸ್ಟ್ ಚಾಲೆಂಜಿಂಗ್ ಕ್ವಶನ್ಸ್ ಇವೆಲ್ಲ. ಹಾ ಈಗ ಹೇಳ್ರಿ, ಈ ಕೆಳಗಿನ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾ ಎಷ್ಟು ಬರ್ತೀರಿ? 11. ಹಾ ಲಕ್ಷ ಕೊಡ್ರಿ. ನೋಡ್ರಿ ಇದು ಹೆಂಗಂದ್ರೆ 2 ಚಿತ್ರಗಳು ಅಟ್ಯಾಚ್ ಆಗತ್ತಾವ. ನೆಕ್ಸ್ಟ್ ನೋಡ್ರಿ 1 2 3 ಇದ್ರಾಗ ಎಷ್ಟು ಸಿಕ್ಕು? 6 ಟ್ರಯಾಂಗಲ್ ಸಿಕ್ಕು. ಓಕೆ, ಇದು ಏನು ಕೆಳಗೆ ಇಲ್ಲತ್ ಕನ್ಸಿಡರ್ ಮಾಡ್ಕೋರಿ. ಮ್ಯಾಲಿನ ಚೆಕ್ ಮಾಡಿದಾಗ ಎಷ್ಟು ಸಿಕ್ಕು? 6 ಟ್ರಯಾಂಗಲ್. ಅದೇ ತರ ಕೆಳಗುನು ಅದಾವ. ಹೌದಾ? ಈ ತರ ಕೆಳಗುನು ಅದಾವ ಅಂದ್ರೆ ಇಲ್ಲೊಂದು ಸಿಗುತ್ತಾ? ಇಲ್ಲೊಂದು 1 2 ಅಂದ್ರೆ ಎಷ್ಟಾಗತ್ತ? 3 ಟ್ರಯಾಂಗಲ್. ಅಂದ್ರೆ ಎಷ್ಟಾಗತ್ತ? ಒಟ್ಟ 9 ತ್ರಿಭುಜಗಳು. ಕ್ಲಿಯರಾ? ನೆಕ್ಸ್ಟ್ ಈಗ ಎಷ್ಟಪ್ಪ? 20. ನೆಕ್ಸ್ಟ್ ನೋಡಿ, ಹಾ 20 1 2 3 4 ಮೇಲ್ಗಡೆ ಎಷ್ಟು ಸಿಕ್ಕು ರೀ?
10 ಟ್ರಯಾಂಗಲ್. ಅದೇ ತರ ಕೆಳಗಡೆ 1 2 3 4 ಕೆಳಗಡೆ ಎಷ್ಟು ಸಿಕ್ಕು 10 ಟ್ರಯಾಂಗಲ್. ಟೋಟಲ್ ಎಷ್ಟಾಯ್ತು 20 ಟ್ರಯಾಂಗಲ್. ರಾಂಗ್ ಆನ್ಸರ್ ಹೇಳ್ತೀನಿ. ಯಾಕಂದ್ರೆ ಲಕ್ಷ ಕೊಡ್ರಿ, ಯಾವಾಗ್ಲೂ ಲಕ್ಷ ಕೊಡ್ರಿ. ನಾ ಏನ್ ಹೇಳತ್ತಿ ಲಕ್ಷ ಕೊಡ್ರಿ. ಎರಡು ಚಿತ್ರಗಳು ಏನಾರೆ ಅಟ್ಯಾಚ್ ಆಗತ್ತು ಅಂದ್ರ ಹಿಡನ್ ಇರ್ತಾವು. ಹಿಡನ್ ಅರ್ಥ ಮಾಡ್ಕೋಕ್ ನೋಡ್ರಿ. ಇದು ಒಂದು ಕೌಂಟ್ ಆಗಿರೋದೇ ಇಲ್ಲ. ಅರ್ಥ ಅಲ್ಲತ್ತದಿಲ್ಲ. ಅದೇ ಟೈಪ್ ಇಲ್ಲಿ ದೊಡ್ಡ ತ್ರಿಭುಜ ಕಾಣತ್ತಲ್ಲ ಎಲ್ಲರಿಗೆ. ಇವೆರಡು ಕೌಂಟ್ ಆಗಿರೋದೇ ಇಲ್ಲ ನಮ್ ಟ್ರಿಕ್ನಾಗ. ಅದನ್ನ ನಾವು ಎಕ್ಸ್ಟ್ರಾ ಹುಡುಕ್ಬೇಕು. ಸರ್ ಹಂಗಂದ್ರೆ ಇದನ್ನ ಯಾಕೆ ಕನ್ಸಿಡರ್ ಮಾಡಲ್ಲ ಅನ್ಬೋದು. ಇದು ಟ್ರಯಾಂಗಲ್ ಅನ್ಪ ಯಾರ ಟ್ರಯಾಂಗಲ್ ಅಂತಾರನೇ. ಇದಕ್ಕೆ ಟ್ರಯಾಂಗಲ್ ಅಂದ್ರೆ ಹೆಂಗ 3 ಬಾಹುಗಳು ಇರ್ಬೇಕು. ಇಲ್ಲಿ ಏನದ 1 2 3 4 ಅದಕ್ಕೆ ಬರಲ್ಲ. ಅದು ಕ್ಲಿಯರ್ ಅಂತ ಇಲ್ಲ ಕಾನ್ಸೆಪ್ಟ್. ಅಂದ್ರ 2 ಎಕ್ಸ್ಟ್ರಾ ಎಲ್ಲಿ ಸಿಕ್ಕು ನಿಮ್ಗ ಸೈಡಿಗೆ ಸಿಕ್ಕು. ಅಂದ್ರ ಏನಾಗತ್ತ +2 ಅಂದ್ರ ಎಷ್ಟಾಗತ್ತ 22 ಟ್ರಯಾಂಗಲ್. ಎಲ್ಲರೂ ಇದೇ ಕನ್ಫ್ಯೂಷನ್ ಆಗ್ತಾರ. ಏನ್ ಮಾಡ್ತಾರ ಎಲ್ಲಿ ಮ್ಯಾಲಪ್ಪ ಯಾವುದು ಹಾ ಲಾಸ್ಟ್ ಒಂದು ಅದೇ ಹೇಳತ್ತೆ. ನೆಕ್ಸ್ಟ್ ಏನ್ ಮಾಡ್ತ ಮತ್ ನೋಡ್ರಿ ಇನ್ನೊಂದು ಟ್ರಯಾಂಗಲ್ ಪೂರಾ ಕನ್ಸಿಡರ್ ಮಾಡ್ಕೋರಿ. ಅರ್ಥ ಇಲ್ಲ. ನೆಕ್ಸ್ಟ್ ಇವೆರಡು ಯಾವಾಗ ನೋಡ್ರಿ ಟ್ರಯಾಂಗಲ್ಗಳು ಅಟ್ಯಾಚ್ ಆಗತ್ತವಲ್ಲ ಅಲ್ಲಿ ಏನಾಗುತ್ತೆ ಎಕ್ಸ್ಟ್ರಾ ಹಿಡನ್ ಸಿಗ್ತಾವ ನೋಡ್ರಿ. ಇನ್ನೊಂದು ಟ್ರಯಾಂಗಲ್ ಏನಾಗುತ್ತಂದ್ರ ಪೂರಾ ದೊಡ್ಡದು ಹೌದಾ. ಆಮೇಲೆ ಇದೊಂದು ದೊಡ್ಡದು ಅಂದ್ರೆ ಎಷ್ಟಾಯ್ತು +2 ಅಂದ್ರ ಟೋಟಲ್ ಎಷ್ಟಾಯ್ತು 24 ಟ್ರಯಾಂಗಲ್ ಅಂತ. ಕ್ಲಿಯರ್. ನೆಕ್ಸ್ಟ್ ಕಂಡುಹಿಡಿದು ತ್ರಿಭುಜಗಳ ಸಂಖ್ಯೆ. ಹೇಳಿದ್ರಾಗ ಎಷ್ಟು ನೋಡಿ ಲೆಫ್ಟ್ ಅಂಡ್ ರೈಟ್. ಮತ್ತೆ ಎರಡು ತ್ರಿಭುಜಗಳು ಕೂಡ್ಯಾವು. ನೆಕ್ಸ್ಟ್ ತಲೆಗೆ ಏನ್ ಬರ್ಬೇಕು ಯಾವಾಗ 2 ತ್ರಿಭುಜಗಳು ಅಟ್ಯಾಚ್ ಆಗ್ತಾವಲ್ಲ ಹಿಡನ್ ಪಾಸಿಬಲ್ ಅದಾವನ್ನ ಚೆಕ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಆಫ್ ಆಲ್ ನೋಡ್ರಿ ಇದ್ರಾಗ 1 2 3 4 ಎಷ್ಟು ಅದು ಇದ್ರಾಗ 10 ಟ್ರಯಾಂಗಲ್ ಸಿಕ್ಕುವ. ನೆಕ್ಸ್ಟ್ ಇದ್ರಾಗ 1 2 3 ಎಷ್ಟು ಅದಪ್ಪ 6 ಟ್ರಯಾಂಗಲ್. ಅಂದ್ರೆ ಎಷ್ಟು ಅದು ಟೋಟಲ್ 16 ಟ್ರಯಾಂಗಲ್. ಹಿಡನ್ಗಳು ಏನ್ರಿ ಸಿಗ್ತಾವನ್ರಿ ಸಿಗ್ತಾವನ್ ಹೇಳಪ್ಪ ನೋಡ್ರಿ. ಇದೂನು ಕಂಪ್ಲೀಟ್ ಆಗಿಲ್ಲ. ಇದನ್ನ ತಗೋಬೇಕಂದ್ರೆ ಎಟ್ಟ ಚತುರ್ಭುಜ ಆಗತ್ತೆ. ಇದು ತ್ರಿಭುಜ ಅಲ್ಲ. ನಾ ಏನ್ರಿ ಗೆರೆಯಲ್ಲಿ ಎಕ್ಸ್ಟೆಂಡ್ ಮಾಡಿದ್ದೆ ಅಂದ್ರ ಅರ್ಥ ಅಲ್ಲತ್ತಲ್ಲ ಕಾನ್ಸೆಪ್ಟ್. ಈ ಗೆರೆ ಏನಾರೆ ಎಕ್ಸ್ಟೆಂಡ್ ಇತ್ತು ಅಂದ್ರೆ ಅವಾಗ ಏನಕ್ಕಿತ್ತು ನಿಮ್ಗೆ ತ್ರಿಭುಜಗಳು ಸಿಗ್ತಿದ್ದು ದೊಡ್ಡದು ಎರಡು ಈ ಕಡೆ 2 ಸಿಗ್ತಿದ್ದು. ಅರ್ಥ ಅಲ್ಲತ್ತದ. ನಾ ಯಾಕೆ ಕ್ವಶನ್ ತೊಗೊಂಡೆ ಅಂದ್ರೆ ಅದಕ್ಕೆ ಡಿಫ್ರೆನ್ಸ್ ಹೇಳತ್ತೀನಿ. ಆಗ ನೋಡ್ರಿ ಇದೇ ಗೆರೆ ನಾ ಪೂರಾ ಹೊಡೆದಿದ್ದೆ ಅಂದ್ರ ಇದು ಒಂದು ತ್ರಿಭುಜ ಕೆಳಗೆ ಇದು ಒಂದು ತ್ರಿಭುಜ 2 ಸಿಗ್ತಿದ್ದು. ಮತ್ತೆ ಎಲ್ಲರಿಗೂ ದೊಡ್ಡದೊಂದು ತ್ರಿಭುಜ ಈ ಕಡೆ ಒಂದು ದೊಡ್ಡದೊಂದು ತ್ರಿಭುಜ 4 ತ್ರಿಭುಜ ಎಕ್ಸ್ಟ್ರಾ ಸಿಗ್ತಿತ್ತು. ಸೊ ಈಗ ನಮ್ದು ಗೆರೆ ಎಕ್ಸ್ಟೆಂಡ್ ಇಲ್ಲ ಅಂದ್ರ ಯಾವುದು ಹಿಡನ್ ಇಲ್ಲ ಅಂದ್ರ ಆನ್ಸರ್ ಎಷ್ಟು ಬರುತ್ತಾ 16 ತ್ರಿಭುಜಗಳು. ಕಾನ್ಸೆಪ್ಟ್ ಕ್ಲಿಯರ್. ನೆಕ್ಸ್ಟ್ ನೋಡ್ರಿ ಇದು ಏನು 1 ಟೈಪ್ ಆಯ್ತು ತ್ರಿಭುಜಗಳದು. ನೆಕ್ಸ್ಟ್ ಎಲ್ಲಿ ಕೇಳ್ತಾನ ಆಯತ ಒಳಗೆ ಕೇಳ್ತಾನ ಹೆಂಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕೆಳಗಿನ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿರಿ. ಕ್ಲಿಯರ್ ಆಯ್ತಾ. ಇದು ಏನಾರ ಬಂತು ಸ್ಕ್ವೇರ್ನಾಗ ಅಥವಾ ರೆಕ್ಟಾಂಗಲ್ನಾಗ ಬಂತು ಹೇಳ್ರಿ. ಈಗ ಯಾರಿಗೆ ಟ್ರಿಕ್ ಗೊತ್ತದ ಅಡ್ವಾನ್ಸ್ ಗೊತ್ತವ್ರಿಗೆ ಗೊತ್ತಿರ್ತದ. ಗೊತ್ತಿಲ್ಲ ಅಂದ್ರೆ ನೋಡ್ರಿ ಫಸ್ಟ್ ಆಫ್ ಆಲ್ ನೋಡ್ರಿ ಎಣಸ್ರಿ. ಬರೀ ಕಣ್ಣಿಗೆ ಎಣಸಕ್ ಸಾಧ್ಯನು 1 2 3 4 5 6 ಬರೀ ಕಣ್ಣಿಗೆ ಕಾಣತ್ತಿದ್ದ ಎಷ್ಟು 6. ಬಟ್ ನೋಡ್ರಿ ಇದು ಒಂದಾಗತ್ತ. ಅದೇ ಟೈಪ್ ನೋಡ್ರಿ ಪೂರಾ ದೊಡ್ಡದೊಂದಾಗತ್ತ ಈ ಕಡೆ ಒಂದಾಗತ್ತ. ಹೆವಿ ಕನ್ಫ್ಯೂಷನ್ ಆಗತ್ತ.
ಹುಡುಕಿದ್ರೆ ಎಂಟು ಸಿಗ್ತಾವ ಅಂದ್ರೆ ಬಹಳ ಸಿಗ್ತಾವ, ಬರೀ ಕಣ್ಣಿಲೆ ಕಾಣಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಸಿಂಪಲ್ ಟ್ರಿಕ್ ಏನ್ ಯೂಸ್ ಮಾಡ್ರಿ, ನಂಬರ್ ಹಾಕ್ರಿ. 1 2 3 4 5 6 ನಂಬರ್ ಹಾಕುದು. ನೆಕ್ಸ್ಟ್ ಇದ್ರಾಗ ಅತಿ ದೊಡ್ಡ ಸಂಖ್ಯೆ ಯಾವ್ದಪ್ಪ, ದೊಡ್ಡ ಸಂಖ್ಯೆ ಯಾವುದು, 6. ಸಿಂಪಲ್ 6ಕ್ಕೆ 2ರಲ್ಲಿ ಗುಣಾಕಾರ ಮಾಡ್ರಿ, ಆನ್ಸರ್ ಬರುತ್ತೆ 12 ತ್ರಿಭುಜಗಳು. ಅಂದ್ರ ಹುಡುಕಿದ್ರೆ 2 ತ್ರಿಭುಜ ಸಿಗ್ತಾವ, ಅದ್ರಾಗ 12 ತ್ರಿಭುಜಗಳು ಸಿಗ್ತಾವ. ಕ್ಲಿಯರ್ ಅನ್ನತ್ತಲ್ಲ. ಸಿಂಪಲ್ ಏನ್ ಮಾಡ್ಬೇಕು, ನಂಬರ್ ಹಾಕ್ರಿ. ನಂಬರ್ಗಳು ಅತಿ ದೊಡ್ಡ ಸಂಖ್ಯೆ ಯಾವ್ದಿರುತ್ತೆ ಅದಕ್ಕೆ ಏನ್ ಗುಣಾಕಾರ 2 ಮಾಡ್ರಿ, ಅದ್ರ ಏನಾಗುತ್ತ 12 ತ್ರಿಭುಜಗಳು. ಕ್ಲಿಯರ್ ಬರ್ತಾರೆ. ಹೇಳ್ರಿ ನೆಕ್ಸ್ಟ್ ಅದ್ರಾಗ ಎಷ್ಟು ಬರ್ತದೆ ತ್ರಿಭುಜಗಳು, 16. ಸಿಂಪಲ್, ಏನ್ ರಾಕೆಟ್ ಸೈನ್ಸ್ ಇಲ್ಲ, ಜಸ್ಟ್ ನಂಬರ್ ಹಾಕೋದು. ಓಕೆ, 1 2 3 4 5 6 7 8. ಅದ್ರ ಅತಿ ದೊಡ್ಡ ಸಂಖ್ಯೆ ಯಾವುದು, 8. 8 ಗುಣಾಕಾರ ಮಾಡ್ರಿ, 8 2 ಅಂದ್ರೆ ಎಷ್ಟು ತ್ರಿಭುಜಗಳು ಇರ್ತಾವ, 16 ತ್ರಿಭುಜಗಳು. ಕ್ಲಿಯರ್ ಆದ ಕಾನ್ಸೆಪ್ಟ್. ಈ ಟೈಪ್ ಬಂದಾಗ ಏನು ಸಿಂಪಲ್, ಏನಿದ್ರ ಬಹಳ ಕಾಂಪ್ಲಿಕೇಟೆಡ್ ಇರಲ್ಲ. ಜಸ್ಟ್ ನಂಬರ್ ಹಾಕೋದು, ಅತಿ ದೊಡ್ಡ ಸಂಖ್ಯೆಗೆ ಏನ್ ಮಾಡೋದು, ಗುಣಾಕಾರ ಆಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಈಗ ಎಷ್ಟು ತ್ರಿಭುಜಗಳು, ಹದಿನೆಂಟ. ಹಾ, ಲಕ್ಷ ಕೊಡಿ. ಫಸ್ಟ್ ಆಫ್ ಆಲ್ ನೋಡ್ರಿ, ನಿಮ್ಗೆ ಆಲ್ರೆಡಿ ಟ್ರಿಕ್ ಗೊತ್ತಾಗದ. ಈ ಬಾಕ್ಸ್ ನ ಎಷ್ಟು ಸಿಗ್ತಾವ, ಈ ಬಾಕ್ಸ್ ನ ಎಷ್ಟು ತೆಗಿತಾವ ಅಂತ ತಿಳ್ಕೊರಿ ಫಸ್ಟ್. ಹೌದಾ, ಏನ್ರಿ, 1 2 3 4. ಅತಿ ದೊಡ್ಡ ಸಂಖ್ಯೆ ಯಾವುದು, 4. 4 2 ಅಂದ್ರೆ ಇದ್ರಾಗ ಎಷ್ಟು ಸಿಕ್ಕು, 8 ತ್ರಿಭುಜ. ನೆಕ್ಸ್ಟ್ ಇಲ್ಲಿ 1 2 3 4. ಅತಿ ದೊಡ್ಡ ಸಂಖ್ಯೆ ಯಾವುದು, 4. ಇಲ್ಲಿ ಏನಾಗುತ್ತೆ, 4 2 ಅಂದ್ರೆ ಎಷ್ಟು ಆಯ್ತು ಟೋಟಲ್, 16 ತ್ರಿಭುಜಗಳು ಅದು. ಕ್ಲಿಯರ್. ನಾ ಏನ್ ಹೇಳೀನಿ, ಎರಡು ಡಯಾಗ್ರಾಮ್ಗಳು ಅಟ್ಯಾಚ್ ಆಗತ್ತು ಅಂದ್ರ ಪಾಸಿಬಿಲಿಟಿ ಏನಿರ್ತದ, ಹಿಡನ್ ಗಳು ಪಾಸಿಬಿಲಿಟಿ ಇರ್ತದ. ಎಲ್ಲಿ ಸರ್ ಹಿಡನ್ ಗಳು, ನೆಕ್ಸ್ಟ್ ನೋಡಿ. ಕ್ಲಿಯರ್. ಇದು ಒಂದು ತ್ರಿಭುಜ ಸಿಕ್ತು, ಯಾಕ ಎರಡು ಅಟ್ಯಾಚ್ ಆದಾಗ ಇದು ಕೌಂಟ್ ಆಗಿರಲ್ಲ. ನೆಕ್ಸ್ಟ್ ಇನ್ನೊಂದು ತ್ರಿಭುಜ, ಕ್ಲಿಯರ್ ಆಯ್ತಾ, ಎರಡು ಎಕ್ಸ್ಟ್ರಾ ಸಿಕ್ಕೋ ಇಲ್ಲ. ಕ್ಲಿಯರ್. ಅಂದ್ರೆ ಎರಡು ಬಾಕ್ಸ್ ಗಳು ನೋಡ್ರಿ, ತಲೆ ಇಟ್ಕೊಂಡ್ಬಿಡ್ರಿ. ಯಾವಾಗ ಎರಡು ಬಾಕ್ಸ್ ಕೂಡ್ತಾವ, ಎರಡು ಎಕ್ಸ್ಟ್ರಾ ಹಿಡನ್ ಸಿಗ್ತಾವ. ತಲೆ ಇಟ್ಕೊಂಡ್ಬಿಡ್ರಿ ಫಿಕ್ಸ್. ಅರ್ಥ ಆಗತ್ತಲ್ಲ. ಯಾವಾಗ ಎರಡು ಬಾಕ್ಸ್ ಗಳು ಕೂಡ್ತಾವ, ಇಲ್ಲಿ ಎಷ್ಟು ಹಿಡನ್ ಸಿಗ್ತಾವ, 2 ಹಿಡನ್. +2 ಅಂದ್ರೆ ಎಷ್ಟಾಗುತ್ತೆ, 18 ತ್ರಿಭುಜಗಳು. ಟೋಟಲ್ 18 ತ್ರಿಭುಜಗಳು. ಈ ಕೆಳಗಿನ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾ, ಮೂವತ್ತ 6. ಎಲ್ಲಿ ಹುಡುಕುದು ಮರ. ಹಾ, ನೋಡ್ರಿ, ಲಕ್ಷ ಕೊಡ್ರಿ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಏನ್ ಹೇಳಿದ್ಯಾ, ಒಂದೊಂದು ಬಾಕ್ಸ್ ನ ತೆಗಿ. ಒಂದೊಂದು ಬಾಕ್ಸ್ ನ 1 2 3 4 ಅತಿ ದೊಡ್ಡ ಸಂಖ್ಯೆ. 4 2 ಎಷ್ಟಾಗುತ್ತೆ, ಇದ್ರಾಗ 8 ತ್ರಿಭುಜಗಳು ಸಿಕ್ಕು. ನೆಕ್ಸ್ಟ್ ಇಲ್ಲಿ 1 2 3 4. 4 2
8 ಇಲ್ಲಿ 8 ಸಿಕ್ಕು. ನೆಕ್ಸ್ಟ್ 1 2 3 4 ಅತಿ ದೊಡ್ಡ ಸಂಖ್ಯೆ 4 ಅಂದ್ರೆ 4 ಎಡ್ಲೆ 8 ಅಂದ್ರೆ 8 8 ಎಷ್ಟಾಗುತ್ತೆ ಟೋಟಲ್ 24 ತ್ರಿಭುಜಗಳು ಸಿಕ್ಕು. ನೆಕ್ಸ್ಟ್ ನಾ ಏನ್ ಹೇಳಿದ್ದೆ, 2 ಬಾಕ್ಸ್ಗಳು ಕೂಡಿದಾಗ ಹಿಡನ್ಗಳು ಆಗ್ತಾವು. ಹಿಡನ್ಗಳು ಚೆಕ್ ಮಾಡ್ಕೋರಿ. ಈಗ 2 ಬಾಕ್ಸ್ ಕೂಡಿದಾಗ 1 ಸಿಕ್ತು. ನೆಕ್ಸ್ಟ್ +2 ಕ್ಲಿಯರ್. ಮತ್ತ ಈ 2 ಬಾಕ್ಸ್ ಕೂಡಿದಾಗ ನಾ ಏನ್ ಹೇಳತ್ತೀನಿ, ಒಟ್ಟು 2 ಬಾಕ್ಸ್ ಕೂಡಿದಾಗ 2 ಎಕ್ಸ್ಟ್ರಾ ಬರ್ತಾವ. ಅಂದ್ರೆ ಇನ್ನೊಂದು ಬಾಕ್ಸ್ ಅದ, ಈ ಬಾಕ್ಸ್ ಕೂಡ ಜೊತೆ ಕೂಡಿ ಮತ್ ನೋಡ್ರಿ ಮತ್ ಮೇಲ್ಗಡೆ ಮತ್ತೆಷ್ಟು ಸಿಕ್ಕು ಅಂದ್ರೆ ಎಷ್ಟದು 28 ತ್ರಿಭುಜಗಳು ಕಾಣ್ತಾವ ಈ ಡಯಾಗ್ರಾಮ್ನಾಗ. ಕ್ಲಿಯರ್. ಸಿಂಪಲ್. ಏನ್ ನೆನ್ಪಿಡ್ಬೇಕಪ್ಪ, ಈಗ 29 ಎಷ್ಟಾಯ್ತ್ರಿ? 29 28 29 ಮತ್ತೆ ಲಕ್ಷ ಕೊಟ್ಟು ಸಿಂಪಲ್ ನೋಡ್ರಿ. ಮತ್ ಸೇಮ್ ಫಸ್ಟ್ 1 2 3 4 ಅಂದ್ರ ಪ್ರತಿಯೊಂದ್ರಾಗ 4 4 ಅದಾವ. ಅಂದ್ರೆ ಎಷ್ಟಾಗತ್ತೆ, ಇದ್ರಾಗ 8 ಇದ್ರಾಗ 8 ಇದ್ರಾಗ 8 ಎಷ್ಟಾಗತ್ತೆ 24 ಟ್ರಯಾಂಗಲ್. ಕಾಣಲಿಲ್ಲ ಅಂದ್ರೆ ಸೈಡಿ ಬರೀತಿ ನೋಡ್ರಿ. ಎಷ್ಟಾಗತ್ತ 24 ತ್ರಿಭುಜಗಳು ಸಿಕ್ಕು. ನೆಕ್ಸ್ಟ್ ಹಿಡನ್ ಚೆಕ್ ಮಾಡ್ರಿ. ಹಿಡನ್ ನಿಮ್ಗೆ ಆಲ್ರೆಡಿ ಗೊತ್ತಾಗದ, 2 ಬಾಕ್ಸ್ ಕೂಡ ಎಷ್ಟೆಷ್ಟು ಬರ್ತಾವ 2 ಬರ್ತಾವ ನೋಡ್ರಿ. ಇಲ್ಲಿ ಇದು ಒಂದು, ಆಮೇಲೆ ಇದು ಒಂದು. ಕ್ಲಿಯರ್. ಪ್ಲಸ್ ನೆಕ್ಸ್ಟ್ ಈ 2 ಬಾಕ್ಸ್ನಾಗ 2 ಬರ್ತಾವ, 1 ಆಮೇಲೆ ಇದು 1 ಎಷ್ಟಾಯ್ತು +2 ಅಂದ್ರೆ ಎಷ್ಟಾಗುತ್ತ 28. ಬಟ್ 3 ತ್ರಿಭುಜಗಳು ಕೂಡಿದಾಗ ಕ್ಲಿಯರ್ ಆಯ್ತಾ? ಅಂದ್ರೆ ಎಷ್ಟಾಗುತ್ತ +1 ಅಂದ್ರೆ ಎಷ್ಟು 29 ತ್ರಿಭುಜಗಳು. ಇದರಿಂದ ಏನ್ ಕಲಿತ್ರಿ ಅಂದ್ರ 2 ತ್ರಿಭುಜ ಕೂಡಿದಾಗ 2 ಹಿಡನ್. ಅರ್ಥಲ್ಲ ಏನಾರ ಇನ್ ಕೇಸ್ 3 ತ್ರಿಭುಜಗಳು ಕೂಡಿದ್ರೆ 1 ಎಕ್ಸ್ಟ್ರಾ ಬರ್ತದ. 3 ತ್ರಿಭುಜ ಕೂಡಿದ 3 ಬಾಕ್ಸ್ ಕೂಡಿದಾಗ 1 ಎಕ್ಸ್ಟ್ರಾ ಬರುತ್ತೆ. ಅದು ಯಾವಾಗಂದ್ರ ಕಾರ್ನರ್ ಗೆ ಡಯಾಗ್ನಲ್ ಆಂಗಲ್ ಸಿಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತ 29 ತ್ರಿಭುಜಗಳು. ಕಾನ್ಸೆಪ್ಟ್ ಕ್ಲಿಯರ್ ಬಂದ್ರೆ ಕಾನ್ಸೆಪ್ಟ್ ನೋಡ್ರಿ. ಈ ತರ ಅಂಗಲ್ಗಳು ಕೇಳ್ತಾನ, ಬಿಟ್ರೇನು ಚೌಕಗಳು ಕೇಳ್ತಾನ. 2 ಟ್ರಿಕ್ ಹೇಳಿ. ಈ ತರ ಕೊಟ್ರೆ ಏನ್ ಮಾಡ್ಬೇಕು, ಸಿಂಪಲ್ ನಂಬರ್ ಹಾಕ್ರಿ, ಕೂಡಿಸಿಡ್ರಿ. ಇಲ್ಲ ಮ್ಯಾಲ್ ಗೆರಿ ಹೊಡೆದಂದ್ರ ಮ್ಯಾಲೂ ನಂಬರ್ ಹಾಕಿ ಕೂಡಿಸ್ರಿ. ಆಮೇಲೆ ಗೆರಿ ಎಲ್ಲಿ ಎಕ್ಸ್ಟೆಂಡ್ ಆಗ್ಯದ ಅಷ್ಟೇ ತಗೋಬೇಕು, ಎಕ್ಸ್ಟೆಂಡ್ ಆಗಿಲ್ಲ ಅಂದ್ರ ತಗೋಬಾರ್ದು. ಇದು ಒಂದು ಕಲ್ತೀವಿ. ನೆಕ್ಸ್ಟ್ ಏನ್ ಕಲ್ತೀವಿ, ಸ್ಕ್ವೇರ್ಗಳ ಒಳಗಡೆ ಯಾವ ತರ ಈ ಟೈಪ್ ಕೊಟ್ಟಾಗ ನಂಬರ್ ಹಾಕೋದು, ಅದ್ರೊಳಗೆ ಅತಿ ದೊಡ್ಡ ಸಂಖ್ಯೆ ಯಾವ್ದಿರ್ತದ ಅದಕ್ಕೆ ಗುಣಾಕಾರ ಮಾಡೋದು, ಅದು ಆನ್ಸರ್ ಬರುತ್ತೆ. ಆಮೇಲೆ ಇನ್ ಕೇಸ್ ಏನಾರ ಅಟ್ಯಾಚ್ಡ್ ಬರತ್ತಂದ್ರ ನೀವೇನು ಇದು ನೋಡ್ರಿ, ಅಟ್ಯಾಚ್ ಬಂದಾಗ ನಿಮ್ ಮ್ಯಾಲ ಹೋಗುತ್ತೆ. ಇದಕ್ಕೆ ಯಾವ ಟ್ರಿಕ್ ನೀವು ಹುಡುಕ್ಲೇಬೇಕು ಮ್ಯಾನುವಲ್ಲಿ. ಹಿಡನ್ಗಳು ಎಲ್ಲಿ ಸಿಗ್ತಾವ ಎಲ್ಲಿಲ್ಲ. ಒಂದೊಂದು ಟ್ರಿಕ್ ಪಕ್ಕ. 2 ಬಾಕ್ಸ್ಗಳು ಕೂಡಿದಾಗ 2 ಹಿಡನ್ ಸಿಗ್ತಾವ. ಅರ್ಥ ಆಗ್ತಲ್ಲ? 2 ಬಾಕ್ಸ್ ಕೂಡಿದಾಗ 2 ತ್ರಿಭುಜಗಳು ಪಕ್ಕ ಸಿಗುತ್ತೆ. ಅದೇ ತರ ಈ ತರ 3 ಕಾರ್ನರ್ ಸಿಕ್ಕು ಅಂದ್ರ 1 ಎಕ್ಸ್ಟ್ರಾ ಬಿಗ್ ಕಾರ್ನರ್ ಕೊಂಡು ಬರುತ್ತೆ. ಇದೊಂದು ತಲೆಯಾಗಿರುತ್ತೆ. ಕ್ಲಿಯರ್? ಓಕೆ. ನೆಕ್ಸ್ಟ್ 2ನೇ ಟೈಪ್ ಏನ್ ಕೇಳ್ತಾನ ಕ್ವಶನ್, 2ನೇದು ಆಯತ ಅಂದ್ರೆ ರೆಕ್ಟ್ಯಾಂಗಲ್. ಏನು ಕ್ವಶನ್ ಕೊಡ್ತಾನ, ಈ ಕೆಳಗಿನ ಚಿತ್ರದಲ್ಲಿ ಆಯತಗಳ ಸಂಖ್ಯೆ ಎಷ್ಟು?
ಕ್ಲಿಯರಾ? ಏನ್ ಕೊಡ್ತಾನ ಡಯಾಗ್ರಾಮ್? ಕ್ಲಿಯರಾ? ನೋಡ್ರಿ, ಈ ತರ ಡಯಾಗ್ರಾಮ್ ಕೊಡ್ತಾನ. ಏನು ಇದ್ರಾಗ ಏನ್ ಕೇಳ್ತಾನ? ಆಯತಗಳ ಸಂಖ್ಯೆಯನ್ನು ಕಂಡುಹಿಡಿ. ಲಕ್ಷ ಕೊಡ್ರಿ, ಬರಿಗಡಲೆ ಚೆಕ್ ಮಾಡಿದಾಗ ಎಷ್ಟು ಸಿಗತ್ತ ಹೇಳ್ರಿ? 1 2 3, ಇಲ್ಲಿ 3, ಇಲ್ಲಿ 3, ಎಷ್ಟಾದ್ರು 9 ಆದವು. ದೊಡ್ಡದೊಂದು ಹಿಡಿದ್ರೆ ಎಷ್ಟಾಯ್ತು? 10 ಆಯ್ತು. ಬಟ್ ಕನ್ಸಿಡರ್ ಹೆಂಗ್ ಮಾಡಬಹುದು? ಇವೆರಡು ಕೂಡಿದ್ರು ಒಂದು ಆಯತ, ಹಿಂಗ ಕೂಡಿದ್ರು ಆಯತ, 3 ಕೂಡಿದ್ರು ಆಯತನೇ ಅಂತಾರ. ಕನ್ಸಿಡರ್ ಈ ಟೈಪ್ ಆಗತ್ತ. ಅದಕ್ಕೆ ಕನ್ಫ್ಯೂಷನ್ ಅನ್ನೋದು. ಇವಕ್ಕೆಲ್ಲ ಏನು ಪರಿಗಣನೆ ಎಷ್ಟು ಅದಾವ ಹುಡುಕ್ಲಕ್ ಸಾಧ್ಯ ಇಲ್ಲ. ಅರ್ಥ ಆಗತ್ತಲ್ಲ? ನೋಡ್ರಿ, ಇವೆರಡು ಕೂಡಿದ್ರು ಇದಕ್ಕೂ ಆಯತನೆ ಅಂತಾರ, 3 ಕೂಡಿದ್ರು ಇದಕ್ಕೂ ಆಯತನೆ. ಈ ಟೈಪ್ ಈ ಕಡೆ ಚೆಕ್ ಮಾಡಿದವ್ 3, ಹಂಗ ಚೆಕ್ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಏನು ಸಿಂಪಲ್, ಫಸ್ಟ್ ಏನ್ ಮಾಡ್ಬೇಕು? ಟ್ರಿಕ್ ಏನ್ರಿ? ಇವಕ್ಕೆ ಏನಂತಾರ? ರೋ. ಇವಕ್ಕೆ ಏನಂತಾರ? ಕಾಲಮ್. ಕ್ಲಿಯರಾ? ಫಸ್ಟ್ ಏನಿಲ್ಲ, ರೋ ನಂಬರ್ ಹಾಕ್ರಿ, ಆಮೇಲೆ ಕಾಲಮ್ ನಂಬರ್ ಹಾಕ್ರಿ. ಫಸ್ಟ್ 1 2 3 ಅಂದ್ರೆ ಎಷ್ಟು ರೋ ಅದಾವು? 3 ರೋ. ಅದೇ ಟೈಪ್ ಕಾಲಮ್ ನೋಡ್ರಿ, ಎಷ್ಟು? 1 2 3. ಕ್ಲಿಯರಾ? ಫಸ್ಟ್ ಹೆಂಗ್ ಬರ್ಕೋಬೇಕು? ರೋ ಎಷ್ಟದ ಬರ್ಕೋರಿ, ಕಾಲಮ್ ಎಷ್ಟದ ಬರ್ಕೋರಿ. ನೆಕ್ಸ್ಟ್ ಏನು? ಇವ್ಕೂರ್ನ ಕೂಡಿಸ್ಕೋರಿ. ಎಷ್ಟಾಗತ್ತ? 1 2 3 ಅಂದ್ರೆ ಎಷ್ಟು? 6. ಈ ಕಡೆ ಕೂಡಿಸ್ಕೋರಿ. ಅಂದ್ರ ಏನ್ ಮಾಡ್ಬೇಕು? ಇವ್ಕರ್ನ ಎರಡು ಗುಣಾಕಾರ ಮಾಡಬೇಕು. ಅಷ್ಟೇನಾಗತ್ತ? ಇದ್ರಾಗ ಎಷ್ಟು ಸಿಗ್ತಾವ ನೋಡ್ರಿ. ನೀವು ಬರೇ ಬರಿಗಡಲೆ 10 ಅಂದ್ರೆ ಹುಡುಕಿದ್ರೆ ಎಷ್ಟು ಸಿಗ್ತಾವು? 36 ಆಯತಗಳು ಸಿಗ್ತಾವು. ಕ್ಲಿಯರ್ ಆಯ್ತಾ? ಸಿಂಪಲ್ ಏನ್ ಮಾಡ್ಬೇಕು? ಈ ಸೈಡ್ ಕೌಂಟ್ ಮಾಡಿ ಕೂಡಿಸ್ರಿ, ಈ ಸೈಡ್ ಕೌಂಟ್ ಮಾಡಿ ಕೂಡಿಸ್ರಿ, ಎರಡು ಗುಣಾಕಾರ ಮಾಡ್ರಿ. ಆನ್ಸರ್ ಎಷ್ಟು ಬರ್ತದ? ಅದು ಏನಾಗುತ್ತ? ರೆಕ್ಟಾಂಗಲ್ಗಳ ಸಂಖ್ಯೆ. ಎಷ್ಟು ಆಯತ್ತುಗಳು ಅದಾವು? $200. ಸಿಂಪಲ್. ಏನ್ ಟೆಕ್ನಿಕ್ ಏನ್ ಹೇಳಿನಿ? ನಂಬರ್ ಹಾಕ್ರಿ. ಎಷ್ಟು ರೋ ಅದಾವು? 1 2 3 4 5 6. ಈ ಸೈಡ್ ಕಾಲಮ್ಸ್ ಗಳು ಎಷ್ಟು ಅದಾವು? 1 2 3 4. ಈ ಕಡೆ ಕೂಡಿಸ್ರಿ ಎಷ್ಟಾಗತ್ರಿ? 10 ಆಯ್ತು. ಈ ಸೈಡ್ ಕೂಡಿಸ್ರಿ 21. ಸಿಂಪಲ್ ಏನ್ ಮಾಡ್ಬೇಕು? ಬಂದ ಆನ್ಸರ್ಗಳನ್ನ ಗುಣಾಕಾರ ಮಾಡ್ರಿ. ಎಷ್ಟಾಗತ್ತ? 210 ರೆಕ್ಟಾಂಗಲ್ಗಳು ಸಿಗ್ತಾವ. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡ್ರಿ, ಇದ್ರಾಗ ಏನು ಹೆವಿ ಕನ್ಫ್ಯೂಷನ್ ಇಲ್ಲ, ಹಿಡನ್ಸ್ ಇರಲ್ಲ, ಏನು ಇರಲ್ಲ. ಡೈರೆಕ್ಟ್ ಏನು ಸಿಂಪಲ್ ಏನ್ ಮಾಡೋದು? ರೋ ನಂಬರ್ ಹಾಕ್ರಿ, ಕೂಡಿಸ್ರಿ, ಕಾಲಮ್ ನಂಬರ್ ಹಾಕ್ರಿ, ಕೂಡಿಸ್ರಿ, ಲಾಸ್ಟಿಗೆ ಏನ್ ಮಾಡ್ರಿ? ಗುಣಾಕಾರ ಮಾಡ್ರಿ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ ರೆಕ್ಟಾಂಗಲ್ ಇರುವುದು ಇಷ್ಟೇ, ಏನು ಇಲ್ಲ ಇದ್ರಾಗ ಜಂಜಾಟ್ ಇಲ್ಲ. ಸಿಂಪಲ್ ಏನ್ ಮಾಡ್ಬೇಕು? ನಂಬರ್ ಹಾಕೋದು, ಗುಣಾಕಾರ ಮಾಡೋದು. ಕ್ಲಿಯರ್? ಇದ್ರಾಗ ಹಿಡನ್ ಏನು ಸಿಗಲ್ಲ. ನೆಕ್ಸ್ಟ್ ಬರ್ಕೋರಿ ಲಾಸ್ಟ್ ಯಾವತ್ತು? 3ನೇದ್ದು ಚೌಕಗಳು ಏನಂತ ಕರೀತಾರ? ಸ್ಕ್ವೇರ್. ಏನು ಈ ಕೆಳಗಿನ ಚಿತ್ರದಲ್ಲಿ ಚೌಕಗಳ ಸಂಖ್ಯೆ ಎಷ್ಟು? ಈ ಕೆಳಗಿನ ಚಿತ್ರದಲ್ಲಿ ಚೌಕಗಳ ಸಂಖ್ಯೆ ಎಷ್ಟು? ಚಿತ್ರ ನೋಡ್ರಿ.
ನೆಕ್ಸ್ಟ್ ಈಗೇನ್ ಕೊಡ್ತಪ್ಪ, ಚೌಕಗಳ ಸಂಖ್ಯೆ. ಚೌಕದ ಹೆಂಗ್ ಮಾಡಬೇಕು? ಸಿಂಪಲ್, ನಂಬರ್ ಹಾಕ್ರಿ. ಇದಕ್ಕೂ ಹೆಂಗ ಸೇಮ್ ನಂಬರ್ ಹಾಕೋದು. ಹೆಂಗ್ರಿ? ಕಾಲಮ್ ಇಲ್ಲಿ ರೋ. ಅರ್ಥ ಆಗತ್ತಲ್ಲ? ಆಯತ ನೋಡ್ರಿ, ತಲೆಗಿಟ್ಟವ್ರಿ, ಆಯತ ಕಾನ್ಸೆಪ್ಟೇ ಬೇರೆ, ಚೌಕದ್ದೇ ಬೇರೆ. ಈಗ ನಾವೇನ್ ಡಿಸ್ಕಷನ್ ಮಾಡತ್ತೀವಿ? ಚೌಕದ ಬಗ್ಗೆ. ಮತ್ ಸೇಮ್ ನಂಬರ್ ಹಾಕ್ರಿ. 1 2 3 1 2 3. ಕ್ಲಿಯರಾ? ಇದೇ ಕ್ವಶನ್ ಆಯತದಾಗಿದ್ರೆ ಏನ್ ಮಾಡ್ತಿದ್ರಿ? ಈ ಕಡೆ ಕೂಡಿಸ್ತಿದ್ರಿ, ಈ ಕಡೆ ಕೂಡಿಸ್ತಿದ್ರಿ, ಗುಣಾಕಾರ ಮಾಡ್ತಿದ್ರಿ. ಬಟ್ ಇದು ಹಂಗಲ್ಲ. ಹೆಂಗ್ ಮಾಡ್ಬೇಕಂದ್ರೆ ಕ್ರಾಸ್ ಗುಣಾಕಾರ ಮಾಡಬೇಕು. ಹೆಂಗ ನೋಡ್ರಿ, 3 ಇಂಟು 3 ಪ್ಲಸ್ 2 ಇಂಟು 2 ಪ್ಲಸ್ 1 ಇಂಟು ಏನಾಯ್ತಾ? ಚೌಕದ್ದು 3 3 9 2 4 ಪ್ಲಸ್ 1 1 ಹಂಗಾರೆ ಎಷ್ಟಾಗತ್ತ? 14 ಚೌಕಗಳು ಸಿಗ್ತಾವು. ಕ್ಲಿಯರಾ? ಕ್ಲಿಯರ್ ಆದ್ರೆ ನೆಕ್ಸ್ಟ್ ಬರ್ಕೋರಿ ಇದನ್ನ. ಈಗ ಹೇಳ್ರಿ, ಚೌಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡಿ, ಜಸ್ಟ್ ನಂಬರ್ ಹಾಕಿ ಫಸ್ಟ್ 1 2 3 4 5. ಈ ಸೈಡ್ 1 2 3 4 5. ಸಿಂಪಲ್ ಏನೋ ಹೇಳಿದ್ದೆ. ಏನ್ ಮಾಡ್ಬೇಕು ಈಗ? ಕ್ರಾಸ್ ಇಂಟು ಮಾಡ್ಬೇಕು. ಎಷ್ಟರಲ್ಲೇ? 5 ಇಂಟು 5 ಪ್ಲಸ್ 4 ಇಂಟು 4 ಪ್ಲಸ್ 3 ಇಂಟು 3 ಪ್ಲಸ್ 2 ಇಂಟು 2 ಪ್ಲಸ್ 1 ಇಂಟು 1. ಎಷ್ಟಾಗತ್ತೆ? 5 25, 4 4 16, 3 3 9 ಪ್ಲಸ್ 2 4 ಪ್ಲಸ್ 1 1 ಕೂಡಿಸ್ರಿ. ಎಷ್ಟಾಗತ್ತ? 25 16 ಕೂಡಿಸ್ರಿ 41. 41 9 50, 54 1 55. ಒಟ್ಟು ಎಷ್ಟಾಗ್ತಾವು? 55 ಚೌಕಗಳು ಸಿಗ್ತಾವು. ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ, ಕ್ವಶನ್ ನೋಡ್ರಿ. ಈಗ ಏನಾಯ್ತು? ಈ ಕಡೆ ಲೈನ್ಸ್ ಕರೆಕ್ಟ್ ಇದ್ದು, ಈ ಕಡೆ ಲೈನ್ಸ್ ಕರೆಕ್ಟ್ ಇದ್ದು. ಈಗ ನಾ ನಿಮಗೆ ಕೇಳಿದೆನು, ಇನ್ ಕೇಸ್ ಹೇರಾ ಪೀರಿ ಬಂದ್ರೆ ಹೆಂಗ ಸರ್? ಹೌದಾ? ಹೆಂಗ? ಲಕ್ಷ ಕೊಡ್ರಿ. ಇದೇ ಕ್ವಶನ್ ನಾನು ಹಿಂಗ್ ಕೊಟ್ಟೆ. ಹೌದಾ? ಅಂಡರ್ಸ್ಟ್ಯಾಂಡ್ ಅಂತೇಳು. ಇಷ್ಟೊತ್ತನ ಏನು ಕಾಲಮು ಸೇಮ್ ಇರ್ತಿತ್ತು, ಅರ್ಥ ಆಗ್ತದ? ಇಷ್ಟೊತ್ತನ ಏನಿರ್ತಿತ್ತು, ಕಾಲಮು ಕರೆಕ್ಟ್ ಇರ್ತಿತ್ತು, ರೋನು ಕರೆಕ್ಟ್ ಇರ್ತಿತ್ತು. ಅವಾಗ ಚಂದ ಈಸಿ ಗುಣಾಕಾರ ಮಾಡ್ತಿದ್ವಿ. ಬಟ್ ಇಲ್ಲಿ ನೋಡ್ರಿ, ಪ್ರಾಬ್ಲಮ್ ಏನಲ್ಲ? ಈ ಕಡೆ ಎಷ್ಟದ ಕಾಲಮ್? 3 ಅದಾವ. ಈ ಕಡೆ ಎಷ್ಟದಾವ್? ರೋ. ಹೆಂಗ್ ಮಾಡ್ಬೇಕು? ಇಂಥದ್ರಾಗ ಹೇರಾಪಿರಿ ಕೊಟ್ಟ ಅಂದ್ರ ಯಾಕಡೆ ದೊಡ್ಡದಿರ್ತದ ಅಲ್ಲಿದಿಂದ ಗುಣಾಕಾರ ಸ್ಟಾರ್ಟ್ ಮಾಡ್ಬೇಕು. ಅರ್ಥ ಆಗ್ತದ? ನೋಡ್ರಿ, ಈ ಸದ್ಯಕ್ಕೆ ಯಾವ ಸೈಡ್ ದೊಡ್ಡದ್ರಿ? ಇದು ದೊಡ್ಡದು, ಇದು ದೊಡ್ಡದು. ಈ ಸೈಡ್ ದೊಡ್ಡದು ಅಂದ್ರೆ ಯಾವುದು? 5. 5ರಿಂದ ಮಲ್ಟಿಪ್ಲಿಕೇಶನ್ ಚಾಲು ಮಾಡ್ಬೇಕು. ಹೆಂಗ? 5 ಇಂಟು 3 ಪ್ಲಸ್ 4 ಇಂಟು 2 ಪ್ಲಸ್ 3 ಇಂಟು ನೆಕ್ಸ್ಟ್ ಈ 2 ಗುಣಾಕಾರ ಮಾಡಕ್ಕೆ ಇಲ್ಲಿ ಯಾವ ಮುಗೀತು. ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು. ಹಂಗಂದ್ರೆ ಎಷ್ಟಾಗತ್ತೆ? 5 3 15, 4 8 ಪ್ಲಸ್ 3 3. ಅಂದ್ರೆ ಎಷ್ಟಾಗತ್ತೆ ಹೇಳ್ರಿ? 15 8 ಕೂಡಿಸಿದ್ರ 23 3 8 ಆಗತ್ತ. ಸೊ ಟೋಟಲ್ ಎಷ್ಟಾಗತ್ತಾವ? 26 ಚೌಕಗಳು. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತು? ಯಾವಾಗ ಕಂಡುಹಿಡಿದ್ರಾಗಿನ ಚೌಕಗಳ ಸಂಖ್ಯೆ
ಹಾ ಲಕ್ಷ ಕೊಡಿ. ಮತ್ತೇನ್ ಮಾಡ್ರಿ ಸೇಮ್ ನಂಬರ್ ಹಾಕ್ರಿ 1 2 3 4 5 6 ಈ ಸೈಡ್ 1 2 3 4 ಕ್ಲಿಯರ್. ಈಗ ಏನ್ ಮಾಡ್ಬೇಕ್ರಿ ಯಾವ ಸೈಡ್ ದೊಡ್ಡದು ಯಾವ ಸೈಡ್ ದೊಡ್ಡದ ಈ ಸೈಡ್ ದೊಡ್ಡದ ಎಲ್ಲಿದೆ ಸ್ಟಾರ್ಟ್ ಮಾಡು ಇಲ್ಲಿದಿಂದ 6 4 ಪ್ಲಸ್ 5 ಇಂಟು 3 ಪ್ಲಸ್ 4 ಇಂಟು 2 ಪ್ಲಸ್ 3 ಇಂಟು 1. ನೆಕ್ಸ್ಟ್ ನೋಡ್ರಿ ಗುಣಾಕಾರ ಮಾಡಕ್ಕೆ ಯಾವುದೂ ಇಲ್ಲ ಅಂದ್ರ 6 4 24 5 3 15 4 2 8 ಪ್ಲಸ್ 3 ಅಂದ್ರೆ 3 ಕೂಡಿಸ್ರೆ ಎಷ್ಟಾಗತ್ತೆ 24 15 ಕೂಡಿಸಿದ್ರ 39 39 8 ಕೂಡಿಸ್ರಿ ಎಷ್ಟಾಗತ್ತ 47 47 3 ಕೂಡಿಸಿರ ಸೊ ಎಷ್ಟಾಗ್ತಾವು 50 ಚೌಕಗಳು ಸಿಗ್ತಾವ. ಕ್ಲಿಯರ್ ಆಯ್ತಾ? ಹೇರಾಪುರಿ ಬಂದಾಗ ಏನ್ ಮಾಡ್ಬೇಕು ಅತಿ ದೊಡ್ಡ ಸಂಖ್ಯೆದಿಂದ ಸ್ಟಾರ್ಟ್ ಮಾಡ್ರಿ. ಇಲ್ಲ ಈಕ್ವಲ್ ಇದ್ದವ್ರು ನೋ ಟೆನ್ಷನ್ ಡೈರೆಕ್ಟ್ ಏನ್ ಮಾಡ್ಬಿಡ್ತೀರಿ ಕ್ರಾಸ್ ಗುಣಾಕಾರ. ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್? ನೋಡ್ರಿ ಇವತ್ತಿನ ಕ್ಲಾಸ್ ನ ಫಿಗರ್ ಕೌಂಟಿಂಗ್ ಇರುವುದೇ ಇಷ್ಟ ಚಾಪ್ಟರ್. ಏನು ಒಂದ್ ಕೇಳಬೇಕು ತ್ರಿಭುಜಗಳ ಸಂಖ್ಯೆ. ತ್ರಿಭುಜಗಳ ಸಂಖ್ಯೆ ಒಳಗೆ ಏನ್ ಕೇಳ್ತಾರ 2 ಟೈಪ್ ಕೇಳ್ತಾರ. ಒಂದು ನಾರ್ಮಲ್ ಈ ಟೈಪ್, ಒಂದೇನು ಬಾಕ್ಸ್ ನಾಗ ಕೊಟ್ಟು, ಆಮೇಲೆ ಬಾಕ್ಸ್ ನಾಗ ಏನ್ರಿ ಹಿಡನ್ ಗಳು ಬರ್ತಾವ ಸ್ವಲ್ಪ ಲಕ್ಷಗಳು. ನೆಕ್ಸ್ಟ್ ಕೇಳ್ತಾನೇನು ಆಯತಗಳು. ಆಯತಗಳದ ಏನ್ ಮಾಡ್ಬೇಕು ಸಿಂಪಲ್ ರೋ ಕಾಲಮ್ ನಂಬರ್ ಹಾಕ್ರಿ, ರೋನ್ ಗುಣ ಸಾರಿ ಕೂಡಿಸಿಡ್ರಿ, ಕಾಲಮ್ ಕೂಡಿಸಿಡ್ರಿ, ಬಂದ್ ಉತ್ತರಗಳು ಗುಣಾಕಾರ ಮಾಡ್ರಿ, ಏನಾಗ್ಬಿಡ್ತದ ಆಯತಗಳು ಸಿಗ್ತದೆ. ನೆಕ್ಸ್ಟ್ ಚೌಕಗಳದೇನ್ರಿ ಚೌಕಗಳ ಸಿಂಪಲ್ ನಂಬರ್ ಹಾಕ್ರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಅವಾಗ ಚೌಕ ಕರೆಕ್ಟ್ ಎಕ್ಸಾಕ್ಟ್ ಚೌಕ್ ಇತ್ತಂದ್ರ ಇಲ್ಲ ಹೇರಾಫೇರಿ ಇತ್ತಂದ್ರ ಯಾವ ಸೈಡ್ ಜಾಸ್ತಿ ಇರ್ತದ ಅಲ್ಲಿದಿಂದ ಗುಣಾಕಾರ. ಕ್ಲಿಯರ್ ಆಯ್ತಾ? ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಬರ್ತೀನಿ. ನೆಕ್ಸ್ಟ್ ಕ್ಲಾಸ್ ಮೀಟ್ ಆಗೋಣ. ಥ್ಯಾಂಕ್ ಯು.